ನೋಡಿ ಫ್ರೆಂಡ್ಸ್, ಸುಮ್ಮನೆ ನಿಲ್ಸಿದ್ದೀನಿ. 16 ದಿನದಿಂದ ಬಾಡಿಗೆ ಹೇಳ್ತೇನೆ ಗಾಡಿನ. ಧೀರಥ ಮಹಾರಥ ಸಾರಥಿ ಆಟೋ ಡ್ರೈವರ್ ಕೂಡ ಒಬ್ಬ ಸಾಹಿತಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಾರಥಿ ಟ್ರಕ್ ವ್ಲಾಗ್ಸ್. ತುಂಬ ದಿನ ಆಯಿತು ವಿಡಿಯೋ ಬಂದು. ಸೊ ಬಾಡಿಗೆಗಳು ಹೋಗ್ತಿಲ್ಲ ಗುರು. 16 ದಿನ ಆಯಿತು ಇವತ್ತಿಗೆ ಗಾಡಿ ನಿಲ್ಲಿಸಿ. ಎಲ್ಲ ಕಡೆನೂ ಲ್ಯಾಂಡ್ ಸ್ಲೈಡು ಮತ್ತು ತುಂಬ ಮಳೆ, ತುಂಬ ಪ್ರಾಬ್ಲಮ್ ಇರೋದ್ರಿಂದ ಹೋಗ್ತಿಲ್ಲ ಎಲ್ಲಿಗೂ. ಈಗ ಅದರಿಂದ ವಿಡಿಯೋನೂ ಸ್ಟಾಪ್ ಆಗಿದೆ. ಸೊ ಇವತ್ತು ಫ್ರೀ ಆಗಿದೆ. ನಾನು ಚಿಕ್ಕ ಗಾಡೀಲಿ ಬಾಡಿಗೆ ಹೊಡಿತಿದ್ದೀನಿ ಗುರು ಇಷ್ಟಿನಿಂದ. ಇವತ್ತು ಫ್ರೀ ಆಗಿದ್ದೆ. ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಟ್ರಾನ್ಸ್ಪೋರ್ಟ್ ಬಗ್ಗೆ ಮತ್ತು ಲೋಡ್ ಸಿಗೋದ್ರ ಬಗ್ಗೆ, ಗಾಡಿ ಮಾಡೋದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕಿ, ಹೆಲ್ಪ್ ಆಗುತ್ತೆ ಹೊಸ್ದಾಗಿ ಗಾಡಿ ಮಾಡೋರಿಗೆ ಅಂತ. ಸೊ ಗುರು, ಆನೆಸ್ಟ್ಲಿ ನಾನು ಹೇಳಬೇಕು ಅಂತಂದರೆ ನನಗೆ 6 ವೀಲ್ ಬಗ್ಗೆ ದೇವರಾಣೆಗೂ ಏನೂ ಗೊತ್ತಿಲ್ಲ. ನಾನು 4 ವೀಲಿಂದ ನಾನು 6 ವೀಲ್ಗೆ ಬಂದಿದ್ದು. ಗಾಡಿ ಮಾಡಬೇಕು ದೊಡ್ಡದು ಅಂತ ಆಸೆ ಇತ್ತು, ಮಾಡಿದೆ ಗುರು. ಇದ್ರ ಬಗ್ಗೆ ಒಂದು ಪಾಯಿಂಟು ಗೊತ್ತಿಲ್ಲ ಗುರು ನನಗೆ. ಇದ್ರ ಬಗ್ಗೆ ಗಾಡಿ ಓಡಿಸ್ತೀನಿ, ಬಾಡಿಗೆ ಹೊಡಿತೀನಿ ಅನ್ನೋ ಹುಮ್ಮಸ್ ಐತೆ. ಅದು ಬಿಟ್ಟರೆ ಗಾಡಿ ಬಗ್ಗೆ 6 ವೀಲ್ ಬಗ್ಗೆ ಪಿನ್ ಟು ಪಾಯಿಂಟು ಗೊತ್ತಿಲ್ಲ ಗುರು ನನಗೆ. ನನ್ನ ಪ್ರಕಾರ ಆನೆಸ್ಟ್ಲಿ ಹೇಳ್ತಿದ್ದೀನಿ, ದೊಡ್ಡ ಗಾಡಿ ಯಾರು ಮಾಡಬೇಕು ಅಂತಿದ್ರೋ, ಯಾರು ಈ ಫೀಲ್ಡಲ್ಲಿ ತುಂಬ ಪಳಗಿರ್ತಿರೋ ಅಂಥವ್ರು ಮಾಡಿ, ಬೇಡ ಅಂತನಲ್ಲ. ಯಾರು ರಿಸ್ಕ್ ತಗೊಳ್ಳೋಕೆ ಇಷ್ಟ ಇದೆಯೋ ಅಂಥವ್ರು ಮಾಡಿ. ಅದು ಬಿಟ್ಟು ಈಗಿಂದ ಹೊಸ್ದಾಗಿ ನಾನು ಹೊಸ ಗಾಡಿ ಮಾಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ತುಂಬ EMIಗಳು ಕಟ್ಟೋಕ್ಕಾಗಲ್ಲ ಯಾರಿಗೂ. ಖುಷಿಯಾಗಿ ಏನೋ ಹುಮ್ಮಸ್ಸಿಂದ ಮಾಡಿರ್ತೀರ ಸ್ಟಾರ್ಟಿಂಗ್ ಗಾಡಿನ, ಉಳಿಸ್ಕೊಳ್ಳೋಕ್ಕಾಗಲ್ಲ, EMI ಕಟ್ಟೋಕ್ಕಾಗಲ್ಲ. ತಿಂಗಳಿಗೆ 50,000 60,000 EMIಗಳು ಕಟ್ಟೋಕ್ಕಾಗಲ್ಲ ಕೆಲವೊಬ್ರಿಗೆ. ಆಮೇಲೆ ಬೇರೆ ಫೀಲ್ಡಿಂದನೂ ಬಂದಿರಲ್ಲ ಅವ್ರಿಗೆ, ಅದ್ರ ಬಗ್ಗೆ ಗೊತ್ತಿರಲ್ಲ. ನಾನಾದರೂ 4 ವೀಲರ್ ಫೀಲ್ಡಿಂದನಾರ ಬಂದಿದ್ದೀನಿ. ನನಗೆ 3 ಗಾಡಿ ಐತೆ ಗುರು. ಒಂದು ಮೆಗಾ ಎಕ್ಸೆಲ್, ಒಂದು ದೋಸ್ತ್ ಪ್ಲಸ್ಸು ಮತ್ತು ಇದೊಂದು ಲಾರಿ. ನನಗೆ ಈ ಗಾಡಿ 16 ದಿನದಿಂದ ನಿಂತೈತೆ. ಈ ಗಾಡಿ ನಿಂತಿದ್ರೂ ನನಗೆ ಆ 2 ಗಾಡೀಲಿ ಬಾಡಿಗೆ ಹೊಡಿತಿದ್ದೀನಿ ನಾನು. ಒಂದು ನನ್ನ ತಮ್ಮ ಓಡಿಸ್ತಾನೆ, ಒಂದು ನಾನು ಓಡಿಸ್ತೀನಿ ಗುರು. ನನಗೆ ಪರ್ಮನೆಂಟ್ ಬಾಡಿಗೆಗಳೈತೆ. ಬೆಂಗಳೂರಿಗೆ ತರಕಾರಿ ಹೊಡೆಯೋದು, ತಮಿಳ್ನಾಡಿಗೆ ತರಕಾರಿ ಹೊಡೆಯೋದು, ಕೇರಳಕ್ಕೆ ತರಕಾರಿ ಹೊಡೆಯೋದು, ಈ ಥರ ಬಾಡಿಗೆಗಳೈತೆ ನನಗೆ. ಸೊ ಅದಕ್ಕೋಸ್ಕರ ತಲೆ ಕೆಡಿಸ್ಕೊಂಡಿಲ್ಲ. ಈ ಗಾಡಿ ನಿಂತಿದ್ರು ನನ್ನ ಲೋನ್ ಕಟ್ಟೋ ಕೆಪಾಸಿಟಿ ನನಗೈತೆ ಗುರು. ಯಾರು ಇವಾಗ ಹೊಸ್ದಾಗಿ ನಾನು ಲಾರಿ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವರು ಯೋಚನೆ ಮಾಡಿ. ಅವ್ರ ಮನೇಲಿ ಫೈನಾನ್ಷಿಯಲ್ ಸಪೋರ್ಟ್ ಐತಾ ಮಾಡಿ. ಇಲ್ಲ ಯಾರೂ ಸಪೋರ್ಟ್ ಇಲ್ಲ, ಏನೂ ಇಲ್ಲ, ತುಂಬ ಕಷ್ಟಪಟ್ಟು ಏನೇನೋ ಮಾಡಿ ದುಡ್ದಿರ್ತೀರ. ಗಾರೆ ಕೆಲಸ ಮಾಡಿ, ಇಲ್ಲ ಸೆಂಟ್ರಿಂಗ್ ಕೆಲಸ ಮಾಡಿ, ಏನೇನೋ ಮಾಡಿ ದುಡ್ದಿರ್ತೀರ. ದುಡ್ಡನ್ನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹೊಸ ಗಾಡಿ ಅಂತೂ ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಹೋಗ್ಬಿಡಿ. ನೋಡಿ, ಸೀಸ್ ಆಗಿರೋ ಗಾಡಿಗಳಿರ್ತವೆ, ಮತ್ತು ಏನೇನೋ ಫೈನಾನ್ಸ್ ಕಟ್ಟೋಕ್ಕಾಗದೇ ಇರೋ ಕೊಟ್ಬಿಡೋ ಅಂಥ ಗಾಡಿಗಳಿರ್ತವೆ. ಬಟ್ ಅದರಲ್ಲೂ ಕೇರ್ಫುಲ್ಲಾಗಿ ನೋಡ್ಕೊ ತಗೊಳ್ಳಿ. ಅದರಲ್ಲೂ ಮಾರಿಸೋ ಅಂಥ ಬೇಜಾನ್ ಜನ ಇದ್ದಾರೆ. ಗಾಡಿಗಳನ್ನ ಹುಷಾರಾಗಿ ನೋಡಿಕೊಂಡು, ಯಾರು ಗೊತ್ತಿರೋರ ಬಗ್ಗೆ ಹಿರಿಕರಿಗೆ ತೋರಿಸಿ, ಡ್ರೈವಿಂಗಲ್ಲಿ ಯಾರು ಸೀನಿಯರ್ ಇರ್ತಾರಲ್ಲ ಅಂಥವ್ರಿಗೆ ತೋರಿಸಿ ತಗೊಳ್ಳಿ ಗಾಡಿಗಳನ್ನ. ಸೊ ಯಾರೋ ದುಡ್ಡು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆಮೇಲೆ ಡ್ರೈವಿಂಗ್ ಫೀಲ್ಡ್ಗೆ ಬರಬೇಕಾದ್ರೆ ತುಂಬ ಹುಷಾರಾಗಿ ಯೋಚನೆ ಮಾಡ್ಬಿಟ್ಟು ಬನ್ನಿ. ಇದರಲ್ಲೆಲ್ಲ ಕೈ ಸುಟ್ಕೊಂಡಿರೋರೇ ಜಾಸ್ತಿ ಇರೋದು. ನಾವೇನೇ ಯೂಟ್ಯೂಬ್ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ, ನಮಗೆ ಬಿಡಿ. ನಂದು 2 ಗಾಡಿ ಬಾಡಿಗೆ ಹೊಡಿತದೆ, ಅದ್ರ ಬಗ್ಗೆ ಟೆನ್ಷನೇ ಇಲ್ಲ ನನಗೆ. ಇದು ಗಾಡಿ ನಿಂತಿರೋ ನಾನು ಕಟ್ಕೋತೀನಿ ನನ್ನ ಲೋನ. ಬಟ್ ಕೆಲವೊಬ್ಬರು ತುಂಬ ಆಸೆ ಪಟ್ಟು ತಗೊಂಡಿರ್ತಾರೆ, ಉಳಿಸ್ಕೊಳಕ್ಕಾಗಲ್ಲ. ಹಗಲು ರಾತ್ರಿ ಬಾಡಿಗೆ ಹೊಡಿಬೇಕು. ಟ್ರಾನ್ಸ್ಪೋರ್ಟವ್ರಂತೂ ಕಚ್ಚಡ ಮಾಡಾಕ್ಬಿಟ್ರೆ ಬಾಡಿಗೆನ. ನಮ್ಮ ಚಿಕ್ಕ ಗಾಡೀಲಿ ಬಾಡಿಗೆ ಹೊಡೆದು ನಾವು ದುಡಿತೀವಲ್ಲ, ಅಷ್ಟು ದುಡಿಯೋಕ್ಕಾಯ್ತಲ್ಲ. ಈ ಗಾಡೀಲಿ 10,000 ನಾವು ಡೀಸೆಲ್ ಹಾಕ್ಸಿದ್ರೆ 10,000 ದುಡಿಯೋಕ್ಕಾಯ್ತಲ್ಲ ಗಾಡಿಗೆ. ಹಂಗೆ ಮಾಡಿಟ್ಟಿದ್ರೆ ಆಮೇಲೆ 50,000 ರೂಪಾಯಿ ಬಾಡಿಗೆ ಒಪ್ಕೋತಾರೆ ಅವರು ಟ್ರಾನ್ಸ್ಪೋರ್ಟ್ ಅವರು. 50,000 ರೂಪಾಯಿಲಿ 20,000 ಅವರೇ ನುಂಗ್ಕೊಬಿಟ್ಟಿರ್ತಾರೆ. ಇನ್ನು 30,000ಕ್ಕೆ ನಮ್ಗೆ ಕಳಿಸ್ತಾರೆ ಬಾಡಿಗೆನ. ಈ ಥರ ಎಲ್ಲ ಐತೈತೆ ಇವಾಗ. ಅದಕ್ಕೋಸ್ಕರ ನೋಡ್ಕೊಂಡು ಮಾಡಿ, ಸ್ವಂತ ಬಿಸ್ನೆಸ್ ಮಾಡಿ. ಗಾಡಿ ತಗೊಂಡ್ರೆ ಯಾರನ್ನೋ ನಂಬ್ಕೊಂಡು ಬಾಡಿಗೆ ಕೊಡ್ತಾರೆ ಅಂತೆಲ್ಲ ಮಾಡೋಕ್ಕೋಗ್ಬಿಡಿ. ನನ್ನ ಪ್ರಕಾರ ಹೇಳೋದಾದರೆ ಟ್ರಾನ್ಸ್ಪೋರ್ಟು ತುಂಬ ಕಚಡ ಮಾಡಿಬಿಟ್ಟವ್ರೆ ಗುರು ಇತ್ತೀಚೆಗೆ. ಅದಕ್ಕೆ ಗಾಡಿ ಮಾಡೋರು ಹುಷಾರಾಗಿ ನೋಡ್ಕೊಂಡು ಮಾಡಿ. ತುಂಬಾ ರಿಸ್ಕ್ ಐತೆ ಇದರಲ್ಲಿ. ಒಂದು ಜೊತೆ ಟೈರ್ಗೆ 55,000 56,000 ಬೇಕು. ಬಟ್ ಏನಾರು ಹೋಯ್ತು ಅಂದರೆ ಈ ಸಣ್ಣ ಪುಟ್ಟ ರೆಡಿ ಮಾಡಿಸ್ಕೊಬಿಡ್ಬೋದು ಇದರಲ್ಲಿ. ಬಟ್ ಟೈರ್ ಒಂದು, ಆಮೇಲೆ 3 ತಿಂಗಳಿಗೆ ಕ್ವಾರ್ಟರ್ ಟ್ಯಾಕ್ಸ್ ಕಟ್ಟಬೇಕು. ನನ್ನ ಗಾಡಿ ಸುಮ್ಮನೆ ನಿಂತೈತೆ ಅಲ್ವಾ, ನಾನು 3,706 ರೂಪಾಯಿ ಕಟ್ಟಿದ್ದೀನಿ. ನಮಗೇನು ಒಂದ್ಸಲ ಬಿಡಿ, ನಮ್ಮ ಚಿಕ್ಕ ಗಾಡಿಗಳು ಬಾಡಿಗೆ ಹೊಡಿತೇವೆ. ಬಟ್ ಸುಮ್ಮನೆ ನಿಂತು ಈ ಕಡೆ ಕ್ವಾರ್ಟರ್ ಟ್ಯಾಕ್ಸು ಕಟ್ಟಬೇಕು, ಆ ಕಡೆ ಇನ್ಶೂರೆನ್ಸು 1 ವರ್ಷ ಆಗೋದೇ ಗೊತ್ತಾಗಲ್ಲ ನಮಗೆ. ಆ ಇನ್ಶೂರೆನ್ಸ್ ಕಟ್ಟಬೇಕು, 60-70,000 ಇನ್ಶೂರೆನ್ಸ್ ಬರುತ್ತೆ. ಆಮೇಲೆ ಲೋನ್ ಕಟ್ಟಬೇಕು ತಿಂಗಳು. ಒಬ್ಬೊಬ್ರಿಗೆ 45,000 50,000, ನನಗೆ 53,000 ಬೀಳ್ತೈತೆ ತಿಂಗಳು. ಈ ಥರ ಇರ್ತದೆ. ಹುಷಾರಾಗಿ ಕೇರ್ಫುಲ್ಲಾಗಿ ನೋಡ್ಕೊಂಬಿಡಿ ಗಾಡಿಗಳನ್ನ ಮಾಡೋರು. ಟ್ರಾನ್ಸ್ಪೋರ್ಟ್ ಅಂತೂ ಕಚಡ ಮಾಡಾಕ್ಬಿಟ್ರೆ ಟ್ರಾನ್ಸ್ಪೋರ್ಟ್ ಅವರು. ನಮ್ಮ ಡ್ರೈವರ್ಗಳೆಲ್ಲ ಫಸ್ಟು ಒಗ್ಗಟ್ಟಾಗಿರಬೇಕು. ಯಾರೂ ಒಗ್ಗಟ್ಟಾಗಿಲ್ಲ ಗುರು. ನಮಗೆ ಆಗಬೇಕು ಅಂತ. ಕರ್ನಾಟಕ ರಕ್ಷಣಾ ವೇದಿಕೆ ಹೆಂಗೈತೆ ಅದೇ ಥರ ನಮ್ಮ ಡ್ರೈವರ್ಗಳಿಗೂ ಒಂದು ರಕ್ಷಣಾ ವೇದಿಕೆ ಇರಬೇಕು. ಎಲ್ಲ ಬರೀ ಮೋಸ ಮಾಡೋರೆ ಅವರೇ ಇವಾಗ ಟ್ರಾನ್ಸ್ಪೋರ್ಟಲ್ವೇ.
ಎಲ್ಲೋ 100ಕ್ಕೆ ಒಂದು 20% ಅಷ್ಟೇ ಒಳ್ಳೆ ಟ್ರಾನ್ಸ್ಪೋರ್ಟ್ಗಳನ್ನ ನೋಡಿರೋ ಪ್ರಕಾರ ನಿಯತ್ತಾಗಿ ಕೆಲಸ ಮಾಡ್ತಾರೆ, ನಿಯತ್ತಾಗಿ ಕಮಿಷನ್ ಇಸ್ಕೊತಾರೆ, ಕ್ಲೀನಾಗಿ ರೆಸ್ಪಾಂಡ್ ಮಾಡ್ತಾರೆ. ಇನ್ನು ಕೆಲವರಂತೂ ಡ್ರೈವರ್ಗಳನ್ನ ಕಾಲು ಕಸತ್ತರ ಕೀಳಾಗಿ ನೋಡ್ತಾರೆ ಗುರು ಟ್ರಾನ್ಸ್ಪೋರ್ಟ್ ಅವರು. ಅದಕ್ಕೆ ಫ್ರೆಂಡ್ಸ್, ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ ನಾನು, ಯಾಕಂದರೆ ನಾನು ಅಷ್ಟೊಂದೇನು ಸೀನಿಯರ್ ಅಲ್ಲ. ಈಗ ಏರ್ ಟ್ರಕ್ ಲಾಕ್ಸು ಮತ್ತು ಯೋಗೇಶ್ ಟ್ರಕ್ ಲಾಕ್ಸು ಇವರೆಲ್ಲ ಹೇಳ್ತಿರ್ತಾರೆ ಕೇಳಿ ಅದ್ರ ಬಗ್ಗೆ ಕ್ಲೀನಾಗಿ. ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ ಗುರು. ನನಗೆ ಫೀಲ್ಡಿಗೆ ಬಂದು ಈಗ ನಾನು ಹೊಸಬ. ನಾನು 4 ವೀಲರಲ್ಲಿ ಪಳಗಿದ್ದೀನಿ. ನಾನು 4 ವೀಲರ್ ಬಗ್ಗೆ ಏನು ಬೇಕಾದ್ರೂ ಕೇಳಿ ನಾನು ಹೇಳ್ತೀನಿ. 4 ವೀಲರ್ ಮಾಡಿದ್ರೆ ಗುರು ದೇವರಾಣೆಗೂ 500 ರೂಪಾಯಿ ಡೀಸೆಲ್ ಹಾಕ್ಸಿ 2.5 ಸಾವಿರ ನೀವು ಬಾಡಿಗೆ ಹೊಡಿತೀರ. ನಮ್ಮ ಗಾಡೀಲಿ 500 ರೂಪಾಯಿ ಅಲ್ಲ, 10,000 ರೂಪಾಯಿ ಡೀಸೆಲ್ ಹಾಕ್ಸಿದ್ರೆ 10,000 ರೂಪಾಯಿ ದುಡಿಯೋಕ್ಕಾಯ್ತಲ್ಲ ನಮ್ಮ ಕೈಲಿ. 6 ವೀಲಲ್ಲಿ ತುಂಬ ರಿಸ್ಕ್ ಐತೆ. ಚಿಕ್ಕ ಗಾಡಿಗಳಲ್ಲಿ ಇನ್ಸೂರೆನ್ಸ್ ಲ್ಯಾಪ್ಸ್ ಆದರೂ ಕದ್ದು ಮುಚ್ಚಿ ಬಾಡಿಗೆ ಹೊಡ್ಕೋಬೋದು ನಾವು. ದೊಡ್ಡ ಗಾಡಿಗಳೆಲ್ಲ ಹಂಗೆ ಮಾಡೋಕ್ಕಾಗಲ್ಲ ಗುರು. ಚಿಕ್ಕ ಗಾಡಿ ಮಾಡಿರೋರೆ ರಾಜರ ಥರ ಅವರೇ ದೇವರಾಣೆಗೂ. ನಾನು ತಪ್ಪು ಕೆಲಸ ಮಾಡಿದೆ ಈ ಗಾಡಿ ಮಾಡಿ ಅಂತ ಅನ್ನಿಸ್ತೈತೆ ಇವಾಗ. ಪರವಾಗಿಲ್ಲ, ಬಟ್ ಆದ್ರೂ ನಾನು ಬೇರೆ ಏನಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊತೀನಿ. ಈಗ ಸದ್ಯದಲ್ಲಿ ಗುರು ನನ್ನ ಚಿಕ್ಕ ಗಾಡಿ ಬಾಡಿಗೆ ನಡೀತೈತೆ, ಈ ಗಾಡಿ ವರ್ಷಾಗಿ ನಡೀತೈತೆ ದೇವರಾಣೆಗೂ. ಬರ್ತೀನಿ ಮತ್ತೆ ಬ್ಯಾಕಪ್ ಆಯ್ತೀನಿ. ಇದೇ 6 ವೀಲಲ್ಲೇ ಬಾಡಿಗೆ ಹೊಡೆದು ನಾನು ಪ್ರತಿಯೊಂದು ಬಾಡಿಗೆ ಹೊಡೆಯೋದನ್ನ ವೀಡಿಯೋಗಳನ್ನೆಲ್ಲ ಮಾಡ್ತೀನಿ ಗುರು. ಒಟ್ಟಿನಲ್ಲಿ ಇನ್ನೂ 1-1.5 ವರ್ಷ ನಿಲ್ಲಿಸ್ಬಿಡ್ತೀನಿ ನಾನು ಪಕ್ಕ. ಇದನ್ನ ಮಧ್ಯದಲ್ಲೇ ಆದರೆ ತಿಂಗ್ಳಿಗೊಂದು ವೀಡಿಯೋಗಳು ಹಾಕ್ತಿರ್ತೀನಿ. ಇಲ್ಲಿ ಗಂಟ ತುಂಬ ಸಪೋರ್ಟ್ ಮಾಡಿದರೆ ಎಲ್ಲ ಸಬ್ಸ್ಕ್ರೈಬರ್ಗೂ ಥ್ಯಾಂಕ್ಸ್ ಹೇಳ್ತಾ ನಮಸ್ತೆ. ಇಲ್ಲಿ ಗಂಟ ಕರ್ಕೊಂಬಂದಿರ ನನಗೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲ ಸಬ್ಸ್ಕ್ರೈಬರ್ಗೂ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ತಿಂಗಳಿಗೆ ಇನ್ಮೇಲೆ ಒಂದೊಂದು ವೀಡಿಯೋನಾರ ಹಾಕಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನನಗೆ ಚಿಕ್ಕ ಗಾಡೀಲಿ ಬಾಡಿಗೆ ಹೊಡೆಯೋದ್ರಿಂದ ಟೈಮ್ ಸಿಕ್ಕಲ್ಲ ನನಗೆ. ಅಲ್ಲಿ ಗಂಟ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್ ಎಲ್ಲರೂ.